ಭಾಗವತ ಪುರಾಣ ಎಷ್ಟು ಶ್ರೇಷ್ಠವಾದದ್ದು ಅಂತ ಕೇಳಿದರೆ, ಎಷ್ಟೋ ಋಷಿ ಮುನಿಗಳು ಸ್ವರ್ಗಲೋಕವನ್ನು ಬಿಟ್ಟು ಈ ಭಾಗವತವನ್ನು ಕೇಳಕ್ಕೆ ಬಂದರು ಅಂತ. ನೀವು ನಿಮ್ಮ ಮನೆ ಸ್ವರ್ಗವನ್ನು ಬಿಟ್ಟು ಇಲ್ಲಿ ಬಂದೀರಿ. ನೀವು ಮಹಾತ್ಮರೇ. ಯಾಕಂತ ಕೇಳಿದರೆ, ಮಹಾತ್ಮರ ವಾಕ್ಯ ಕಿವಿಗೆ ಬೀಳೋದು ಭಾಳ ಕಷ್ಟದ. ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದು ಮಾಂಬೆದೆ. ಕಡಗಿಯಲು ಬಂಡಿಗೆ ಆಧಾರ, ಕಡುದರ್ಪವೇರದ ಒಡಲೆಂಬ ಬಂಡಿಗೆ ನಡಶರಣರ ನುಡಿಗಡನವೇ ಕಡಗಿಯಲು ಕಾಣ ರಾಮನಾಥ. ಏನು ಮಾತುಗಳು! 4 ಸಾಲಿನೊಳಗೆ ಎಷ್ಟು ಅನುಭವ ಇಟ್ಟಿದ್ದಾನೆ ಪುಣ್ಯಾತ್ಮ. ಬಂಡಿ ಕಡಿಮೆ ಆಗ್ಯಾವ, ಈಗೆಲ್ಲ ಟ್ಯಾಕ್ಟರ್ ಆಗ್ಯಾವ. ಮತ್ತು ಬಂಡಿಗಳು ಮೊದಲಿದ್ದು ಅಲ್ಲ. ಕಡಗಿಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ. ಬಂಡಿ ಚಲೋ ಸಾಗವಾನಿ ಕಟ್ಟಿಗೆ ಬಂಡಿಗೆ ಮಾಡ್ಸ್ಯಾನ. ಏನು 4-5 ಲಕ್ಷ ರೂಪಾಯಿದು ಹೋರಿಗಳನ್ನು ಏನ್ರಿ ಕಟ್ಟ್ಯಾನ ಅಲ್ರಿ. ಲಕ್ಷಗಟ್ಟಲೆ ಖರ್ಚು ಮಾಡಿ ಬಂಡಿ ಮಾಡ್ಸ್ಯಾನ. 4-5 ಲಕ್ಷದ ಹೋರಿಗಳನ್ನು ಕಟ್ಟ್ಯಾನ ಅಲ್ಲ. ಒಳಗೆ ಹೆಂಡ್ರನ ಮಕ್ಕಳನ್ನ ಕುಂಡಿಸ್ಯಾನ. ಉಂಡಿ ಡಬ್ಬಿ ಎಲ್ಲನೂ ಇಟ್ಕೊಂಡಾನ. ಹೊಡೆದ ಏನಾಯ್ತು? ಬಿತ್ತಗಾಡಿ. ಯಾಕೆ ಬಿತ್ತಗಾಡಿ? ಎತ್ತೇನು ಸಾಮಾನ್ಯ ಅದಾವ? ಚಕ್ಕಡಿ ಏನು ಸಾಗವಾನಿ ಇದು. ಮತ್ತು ಏನಿಲ್ಲ. ಯಾಕೆ ಬಿತ್ತು ಅಂದ್ರೆ ಕೀಲು ಅಂತಿರ್ತಾವ, ಗೊತ್ತದ? ಕೀಲು ಅವೇನು ಭಾಳ ದೊಡ್ಡ ಕಿಮ್ಮತ್ತಿನ ಇರಂಗಿಲ್ಲ. 100 ರೂಪಾಯಿದು ಇರ್ಬೋದು ಹೊಡೆಯಾದ್ರೆ. ಇಷ್ಟೆಲ್ಲ ಇದ್ದು ಕೂಡ ಕೀಲು ಸರ್ ಹಾಕದ ಹೋದ್ರೆ ಬಂಡಿ ಬೀಳ್ತದ. ನಿಮ್ಮ ಬದುಕಿನ ಬಂಡಿ, ಆ ಬಂಡಿ ಬಿಡ್ರಿ. ನಿಮ್ಮ ಬದುಕಿನ ಬಂಡಿ ಏನ್ರಿ? ನೀವು ಬೇಕಾದಷ್ಟು ಮನೆ ಭಾರಿ ಕಟ್ಸಿರಬಹುದು, ಬ್ಯಾಂಕ್ನಾಗ ಸಾಕಷ್ಟು ಇರಬಹುದು ದುಡ್ಡ ಅಲ್ರಿ, ಹೇಳ್ದಂಗೆ ಕೇಳುವಂಥ ಮಕ್ಕಳು ಇರಬಹುದು. ಪರಂತು ನಿಮ್ಮ ಕಿವಿಯೊಳಗೆ ಮಹಾತ್ಮರ ಮಾತು ಇದ್ದಿದ್ದಿಲ್ಲ ಅಂದ್ರೆ ನಿಮ್ಮ ಬಂಡಿ ಬಿದ್ದ ಹೋಗ್ತೈತೆ ಪುಣ್ಯಾತ್ಮ. ಬೀಳತ್ತದ. ಎಷ್ಟು ಮಹತ್ವದ್ದವ ಬಂಡಿ ಅಲ್ಲ ಕೀಲ. ಮಹಾತ್ಮರ ಮಾತುಗಳು ಎಚ್ಚರಿಸ್ತವೆ. ಉತ್ತಿಷ್ಠತ ಜಾಗ್ರತ ಪಾಪ್ಯವರ ನಿಬೋಧತ. ಕಠ ಉಪನಿಷತ್ ಹೇಳ್ತದೆ. ಹೇಳ್ರಿ, ಎಚ್ಚರಾಗ್ರಿ ಅಲ್ಲ. ಗುರಿ ಸೇರುವವರೆಗೆ ನಿಲ್ಲಬೇಡ್ರಿ. ಯೋಗ್ಯ ಗುರುಗಳಿಗೆ ಶರಣಾಗತರಾಗಿರಿ. ಹೇಳ್ರಿ ಅಂತಂದ್ರೆ ನಿಮ್ಗೆ ಅನಿಸ್ಬೇಕು, ಸ್ವಾಮಿಗಳು ನಾವು ಮಕ್ಕೊಂಡಂಗೆ ಕಾಣಿಸ್ತೇವೆ ನಿಮ್ಮ ಕಣ್ಣಿಗೆ. ಗಾಢ ನಿದ್ರೆ ಅದ ನಿಮ್ಮದು, ಅಜ್ಞಾನ ನಿದ್ರೆ. ಈ ನಿದ್ರೆ ಅಲ್ಲ ಇದು. ರಗಡ್ ಕೌದಿ ಹರಿದ್ರಿ ಅದೆಲ್ಲ ಬೇರೆ ಮುಗಿತ್ತು. ಪರಂತು ನಾವು ಅಜ್ಞಾನ ಎಂಬ ನಿದ್ರೊಳಗೆ ಅನಾದಿ ಕಾಲದಿಂದ ಮಲಗಿಕೊಂಡಿದ್ದೇವೆ. ಎಂದು ನಾವು ಭಗವಂತನನ್ನು ಅಗಲಿ ಬಂದೀವಲ್ಲ, ಅಜ್ಞಾನ ನಮ್ಮನ್ನು ಮುಸುಕ ಹಾಕಿತು. ಬಹಳ ಮಂದಿ ಬಂದು ಹೋದ್ರು, ಸ್ವಾಮಿಗಳು ಹೇಳ್ರಿ ಎಬ್ಸಬೇಕಂಥೇಳಿ. ಹೇಳೋದು ಕಷ್ಟದ ಅಲ್ರಿ. ಈ ರಾತ್ರಿ ಡಂಗ್ರ ಹೊಡಿತಾರಲ್ಲ, ಎಚ್ಚರ ಸಿಟಿ ಹಾಕ್ಕಾರ, ಗೊತ್ತೇನು? ಸಿಟಿ ಹಾಕ್ಕಾರ. ಸಿಟಿ ಯಾಕೆ ಹಾಕ್ಕಾರ? ಹೇಳ್ರಿ ಅಂತ ಅಭಿಪ್ರಾಯ. ಎಚ್ಚರಾಗ್ರಿ ಅಂತೇಳಿ. ಹಂಗೆ ಮಹಾತ್ಮರು ಕೂಡ ಎಚ್ಚರಾಗ್ರಿ ಅಂತಾರೆ. ಕಾರಣ ಏನು ಅಲ್ರಿ? ಏನು ನಿದ್ದೆ? ಆ ನಿದ್ದಿದಟ್ಟು ಹೇಳ್ರಿ ನಮಗೆ. ಮರವೇ ನಿದ್ದೆ ಅಂದ್ರೇನು? ನಾನು ಹೇಳಿಲ್ಲ ನಿಮಗೆ. 2 ತಾಸು ಚಶ್ಮಾ ಹುಡುಕಾಡಿ ನಾನು. 2 ತಾಸು
ಹುಡುಗ ಬಂದ, ಏನು ಅಜ್ಜ ಅಂದವ. ಚಸ್ಮಾನು ಶಿವಲ್ಲು, ಇನ್ನು ಕಣ್ಣಾಗತ್ಲೆ ಅಜ್ಜ ಅಂದವ. ಕಣ್ಣಾಗ ಐತಿ ಹುಡ್ಕಾಡಕತ್ತೈತಿ ಅಂದ್ರೆ ಈ ಮರವಿಗೆ ಎಷ್ಟು ಮಜಾ ಅದ ರೀ. ಇದು ಸಾಮಾನ್ಯ ಮರವೇ, ಇದು ವ್ಯಾವಹಾರಿಕವಾದ ಮರವೇ ಏನ್ರಿ. ಅಜ್ಞಾನದ ಮರವೇ ಜನ್ಮ ಜನ್ಮಗಳಲ್ಲಿ ಎಷ್ಟು ಜನ್ಮ ಆಗ್ಯಾವ ಅಂತ ತಿಳ್ಕೊಂಡ್ರಿ. ಎಷ್ಟು 84 ಲಕ್ಷ ಹಂಗ ಹುಟ್ಟುದು ಸಾಯೋದು ಅದು ನಡೆದದ. ಅದಕ್ಕೋಸ್ಕರವಾಗಿ ಈ ಕಣ್ಣು ತೆರೆಸುವ ಸಲುವಾಗಿ ಮಹಾತ್ಮರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಗವದ್ಗೀತೆಯೂ ಕೂಡ ಅದನ್ನೇ ಹೇಳ್ತದೆ ಏನ್ರಿ. ಎಮ್ಗೆ ಪ್ರತಿಬಂಧಕಗಳು ಭಾಳ ಬರ್ತಾವ. ತಪಸ್ಸು ಅನ್ನೋದನ್ನು ಹೇಳಿದ್ರಲ್ಲ, ತಪಸ್ಸು ಮಾಡಬೇಕಾಗಿತ್ತು ಅಂತಂದ್ರೆ ಕರ್ಣಗಳು ಶುದ್ಧಿಯಾಗಬೇಕು. ಕರುಣಿಸು ನೀನೆನ್ನ ಕರ್ಣ ನಿಖರದಳು ಏನು ವರಪುಣ್ಯ ಒಗಲದಂತೆಲೆದೇವ. ನಮ್ಗೆ 3 ಕರ್ಣ ಕೊಟ್ಟು ಕಳಿಸ್ಯಾನ ಪರಮಾತ್ಮ. ನೀವು ಬಡವರಿರಲಿ, ಶ್ರೀಮಂತರಿರಲಿ, ಏನೋ ಇರಲಿ, ಹೆಣ್ಣಿರಲಿ, ಗಂಡಿರಲಿ, ಯಾವ ಭೇದ ಭಾವ ಇಲ್ಲದೆ 3 ಕರ್ಣಗಳನ್ನು ಭಗವಂತ ಕೊಟ್ಟು ಈ ಭೂಮಿ ಕಳಿಸ್ಯಾನ. ಭಾಳ ಮಂದಿ ಅಂತಾರೆ, ನಮಗೆ ಏನೈತ್ರಿ ದೇವರ ಏನು ಕೊಟ್ಟಿಲ್ಲ, ಹೊಲ ಇಲ್ಲ, ಮನೆ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತಾನಲ್ಲ. ಹುಚ್ಚ. ಅತ್ಯಂತ ಶ್ರೇಷ್ಠವಾದ 3 ಕರ್ಣಗಳು ಶರೀರ, ವಾಣಿ, ಮನಸ್ಸು. ಯಾವ ಇದಕ್ಕೂ ಇಲ್ಲ, ಪ್ರಾಣಿಗಳಿಗಿಲ್ಲ. ಏತನ್ರಿ, ಪ್ರಾಣಿ ಪಕ್ಷಿಗಳಿಗೆ ಕೊಡಲಾರದ ಈ ಶರೀರ, ವಾಣಿ, ಮನಸ್ಸುಗಳನ್ನು ಕೊಟ್ಟ ನಿನಗೆ. ಕರ್ಣ 3 ಕೊಟ್ಟು ಧರೆಗೆ ಕಳಿಸಿದ ದೇವ. ವಿರಚಿಸ್ಕೋ ಬದುಕನ್ನು ನಿನ್ನಿಚ್ಛೆಯಿಂದದಲ್ಲಿ. ಇದ್ರ ಮ್ಯಾಗ ನಿನ್ನ ಬದುಕನ್ನು ಕಟ್ಟಿಕೋ 3 ಕರ್ಣಗಳಿಂದ. ಈ 3 ಕರ್ಣದಿಂದ ಮೆರೆದಿಹರು ನಿನ್ನೆದರು ರಾಮ ರಾವಣರೆಲ್ಲ. ನರನ ಸ್ವತಂತ್ರ ಇದು ಶ್ರೀ ಸಿದ್ಧ ಭಾರತೀಯೇ. ನಿನ್ನ ಮುಂದೆ ರಾಮ ರಾವಣ ಆಗಿ ಹೋಗ್ಯಾರ. ನೀ ರಾವಣ ಆಗ್ಬೇಕಂತೀವೋ ನಾ ರಾಮ ಆಗ್ಬೇಕಂತೀವೋ? ನಾವೆಲ್ಲ ರಾಮ ಆಗ್ಬೇಕಂತೀವ್ರಿ. ಒಳಗೊಬ್ಬೊಬ್ಬ ರಾವಣ ಬರ್ತಾನೆ, ಏನು ಮಾಡೋದು? ಹೌದಲ್ರಿ, ಮತ್ತೆ ಕರೆ ಹೇಳ್ರಿ. ರಾವಣ ಬರ್ತಾನೆ ಒಳಗೆ. ಅದಕ್ಕೋಸ್ಕರವಾಗಿ 3 ಕರ್ಮ ತಪಸ್ಸಿಗೆ ಈ ತಪಸ್ಸು ಮಾಡಿದ್ರೆ ನೀ ದೇವರಾಗ್ಲಿಕ್ಕೆ ಸಾಧ್ಯದು. ದೇವರು ಏನ್ರಿ, ದೇವರಾಗ್ಬೇಕತ್ತಿರೋ ನೀವು ಸಾಹುಕಾರ ಆಗ್ಬೇಕತ್ತೀರೋ? ಕರೆ ಹೇಳ್ರಿ. ಹಾಂ, ದೇವರಾಗ್ಬೇಕತ್ತಿರೋ ಸಾಹುಕಾರ ಆಗ್ಬೇಕು? ದೊಡ್ಡ ಸಾಹುಕಾರು ದೇವರಂದ್ರೆ ಈ ಜಗತ್ತಿನ ಮಾಲಕ. ನೀ ಒಂದು ಮನಿ ಮಾಲಕ ಆಗಬೇಡ, ಜಗತ್ತಿನ ಮಾಲಕನನ್ನು ಒಲಿಸಿಕೋಬೇಕಾಗಿತ್ತಂದ್ರೆ ತಪಸ್ಸು ಮಾಡು. ತಪಸ್ಸಂದ್ರೆ ಏನ್ರಿ ಅದು? ಕರ್ಣತ್ರಯಂ ತಪ್ಯತೆ ಇತಿ ತಪಃ. ತಪ್ಯತೆ ಕರ್ಣತ್ರಯಂ. ಈ 3 ಕರ್ಣ ತಪ್ಪಿಸುವುದು, ಸುಡುವುದು ಅಂದ್ರೆ ಮತ್ತೆ ಒಲೆ ಹಾಕಿರ್ಬೋದು ಶರೀರದು. ನಿಗ್ರಹಿಸುವುದು ಅನ್ರಿ, ನಿಗ್ರಹಿಸುವುದು ಅದು ಬಹಳ ಕಷ್ಟದ ಅಲ್ರಿ. ಏನೋ ನಡೆದಪ್ಪ ಕೆಲವು ಮಂದಿ ಹಾಗೆ ಕೇಳ್ತಿರ್ತಾರೆ. ಕೆಲವು ಮಂದಿ ಬೀಡಿ ಎತ್ತಿರ್ತೈತಿ ಒಳಗೆ. ಅಂಥದ್ರಾಗ ಆ ತೀಳಾರ್ದ ಕಚೆ ತೆಗಿತಾನೆ, ಆ ತೀಳಾರ್ದ ಹಂಗೆ ಹಚ್ತಾನೆ. ಅವ್ನು ಲಕ್ಷ್ಯ ಇರಂಗಿಲ್ಲ. ಅವು ಆಟೋಮೆಟಿಕ್ ಕೆಲಸ ಮಾಡ್ತಾವೆ. ಮನಸ್ಸು ಬೀಡಿ ಹತ್ತಿಲ್ಲ, ಮುಂದೆ ಸ್ವಾಮಿ ಕೂತಾನ ಮುಂದೆ ಕಲ್ಪನಾ ಇಲ್ಲ, ದೇವ್ರದ ಕಲ್ಪನಾ ಇಲ್ಲ. ಜಗ್ಗಿದಪ್ಪ ಅಲ್ಲ, ಆಶ್ಚರ್ಯ. ಈ ಮನಸ್ಸನ್ನು, ಈ ಇಂದ್ರಿಯಗಳನ್ನು, ಈ ಶರೀರವನ್ನು, ಇವು ಕರ್ಣಗಳದಾವ. ನಾ ಮ್ಯಾಲಿಂದ ಮೇಲೆ ಹೇಳ್ತೀನಿ.
ಕರ್ಣಗಳು ಕರ್ತೃವಿನ ಆದಿಯಿಂದೊಳಗಿರಬೇಕು ಹೊರತು ಕರ್ತೃನೇ ಕರ್ಣದ ಅನಾದಿನ ಇರಬಾರದು. ಕರ್ತೃ ಕರ್ಣ ನಿಮ್ಗೆ ಗೊತ್ತಾಕತ್ತೋ ಇಲ್ಲ ಯಾಂಬಲ. ರಾಮನು ಕೊಡಲಿಯಿಂದ ಗಿಡವನ್ನು ಕಡಿದನು ಅದಲ್ರಿ. ಎದರಿಂದ ಕಡಿದನು? ಕೊಡಲಿಯಿಂದ ಕಡಿದನು. ಆ ಕಡ್ದದ ಕೊಡ್ಲಿ ಮ್ಯಾಲ ಕೇಸ್ ಹಾಕಾರೋ ಏನು ರಾಮನ ಮ್ಯಾಲ ಕೇಸ್ ಹಾಕಾರೋ? ನಾ ಕಡ್ದಿಲ್ರಿ ಕೊಡ್ಲಿ ಕಡ್ದತ್ತೆ ಅಂತಾರೆ. ಶ್ರೀಗಂಧ ಗಿಡ ಕಡಿದಪ್ಪ, ಹಿಡಿದ್ರ ನನ್ನೇ ಕಡಿದ್ರಿ ಅನ್ನೋ. ಗಿಡ ಕಡ್ದದಿ, ನಾ ಕಡ್ದಿಲ್ರಿ, ಕೊಡ್ಲಿ ಕಡ್ದದ. ಕರ್ಣ ಅಂದ್ರೆ ಸಾಧನ, ಕರ್ಣ ಅಂದ್ರೆ ಸಾಧನ. ಅವುಗಳು ನಿನ್ನ ಆದಿಯಿಂದ ಇರಬೇಕು. ಕರ್ತೃ ನಿನ್ನ ಆದಿಂದಾಗ ಇರಬೇಕು. ನೀನೇ ಕೊಡ್ಲಿ ಆದಿ ಅಂದ್ರೆ ಘಾತ ಆಗ್ತದೆ ಪುಣ್ಯಾತ್ಮಗೆ. ಅದಕ್ಕೋಸ್ಕರವಾಗಿ ಅದಕ್ಕೆ ಭಾಳ ಹಠ ಬೇಕಾಗ್ತದೆ. ಹಠ. ತಪಸ್ಸು ಅಂದ್ರೆ ಸುಮ್ಮನೆ ಆಗಂಗಿಲ್ಲ. ಹೇಳಿದ್ರಲ್ಲ ವಿಶ್ವಾಮಿತ್ರನ ಕತಿ ಗೊತ್ತಾತ. ಏಸು ಸಲ ತಪ್ಪಗೈದು ಏಸು ಬಣ್ಣವನ್ನ ಅಂತು ಕೌಶಿಕಂ ಬ್ರಹ್ಮರ್ಷಿ ಪದ ಕರಹನಾದನು ಘಾಷಿಸುತ್ತ ಮತ್ತೊಮ್ಮೆ ಮಗದೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಬಾ ಬಾ. ಬಹಳ ಮಂದಿ ವಿಶ್ವಾಮಿತ್ರನ ಬೇದಾರ. ಇವರೇನಂತಾರೆ ಬೈಲಿಲ್ಲ. DVG ಅವರು ಶಹಬಾಷ್ ಆದ್ರವ್ರು ಅಲ್ಲ. ಎಷ್ಟು ಸಲ ತಪಸ್ಸು ಮಾಡಿದ, 2 ಸಲ ಏನೇನೋ ಬಿದ್ದ, ಆದರೂ ಕೂಡ ಹಠ ಏನು ಹಿಡಿದದ್ದು ನೋಡಿ, ನಾನು ಬ್ರಹ್ಮರ್ಷಿ ಆಗಬೇಕು ನೋಡ್ರಿ. ಯಾವಾಗ ಮೊದಲು ರಾಜ ಇದ್ದ ವಿಶ್ವಾಮಿತ್ರ, ರಾಜ ಇದ್ದ, ಚತುರಂಗ ಸೈನ್ಯವನ್ನು ತೆಗೆದುಕೊಂಡು ಒಂದು ರಾಜ್ಯದ ಮೇಲೆ ಯುದ್ಧ ಮಾಡಬೇಕಂತ ಹೊಂಟಿದ್ದ. ಹೊತ್ತು ಮುಳುವ ವೇಳೆ ಆ ಚತುರಂಗ ಸೈನ್ಯ ಕಾಲಗಳ ಕುದುರೆ ರಥ ಆಣಿ, ಚತುರಂಗ ಸೈನ್ಯ ಅಂತ ಕಾಲಾಳ ಕುದುರೆ ರಥ ಆಣಿ, ಎಷ್ಟು ಲಕ್ಷ ಮಂದಿ. ಈಗ ಹೊತ್ತು ಮುಳುಗು ಬೆಳಗೆತ್ತಿ ಎಲ್ಲಿ ಎಲ್ಲರಿಗೂ ಆಹಾರ ಹಂಗೆ ಮಾಡಬೇಕು ಅನ್ನೊಳಗೆ ವಶಿಷ್ಠ ಮಹರ್ಷಿಗಳದು ಆಶ್ರಮ. ಇಲ್ಲೇನು ಆಶ್ರಮ ಕಾಣ್ತೈತೆ, ಹೋಗ್ಬೇಕು. ಹೋಗಿ ಕೂಡಲೇ ಮಹಾರಾಜ ಬಂದಾನಂತ ತಿಳ್ಕೊಂಡ ವಶಿಷ್ಠ ಮಹರ್ಷಿಗಳು ಬಹಳ ನಮಗೆ ಸತ್ಕಾರ ಮಾಡಿದರು. ಸತ್ಕಾರ ಮಾಡಿ ಎಲ್ಲರಿಗೂ ವ್ಯವಸ್ಥೆ, ಆನೆಗೆ ಏನು ಬೇಕಾದು, ಕುದುರೆಗೆ ಏನು ಬೇಕಾದು ಏನ್ರಿ, ಮನುಷ್ಯಗೆ ಏನು ಬೇಕಾದು, ಊಟದ ವ್ಯವಸ್ಥೆ ಚಂದಾತು. ಇವಾಗ ಚಿಂತೆ ಅಲ್ಲ, ಒಬ್ಬ ಲಂಗೋಟಿ ಮನುಷ್ಯ ಅಲ್ಲ, ಈ ಅರಣ್ಯದ ಮಧ್ಯದಲ್ಲಿ ಗುಡಿಸಲ ಹಾಕೊಂಡು ಕುಂತಾನ. ಇಷ್ಟೆಲ್ಲ ಊಟ ಹೆಂಗೆ ಮಾಡಿಸಿದ, ಇಷ್ಟೆಲ್ಲ ಸತ್ಕಾರ ಹೆಂಗೆ ಮಾಡಿದ, ಎಲ್ಲಿಂದ ಬಂತು? ಆವಾಗ ಹೇಳಿದರು ಅವರಂತೇಕ ಕಾಮಧೇನು ಅಂದರಿ, ಬೇಡಿದ್ದನ್ನು ಕೊಡ್ತದ. ಕಾಮದು ಈ ಸನ್ಯಾಸಿಗೆ ಅಂತ ಯಾಕ? ನಾನಂತ ರಾಜನಂತಕ್ಕಿದ್ರೆ ನಾನು ಪ್ರಜಾಪಾಲನೆ ಮಾಡ್ಲಕ್ಕ ಆಗ್ತತಿ. ಅವನ ಕೇಳ, ಸ್ವಾಮಿ ಬತ್ ನೋಡಿ, ಕ್ಷತ್ರಿಯ ಧರ್ಮ ಅದು ಏನ್ರಿ, ಕ್ಷತ್ರಿಯದೇನು ಅಟ್ಯಾಕ್ ಮಾಡು, ಈ ಆಕಳ ನಮಗೆ ಕೊಡ್ರಿ, ನೀವೊಬ್ಬ ಸಾಧು, ನಿನಗೆ ಹಾಕ್ಬೇಕು, ನಾ ಪ್ರಜಾಪಾಲನೆ ಮಾಡು, ಅರಸ ಕೊಡು. ಅದು ಇಂದ್ರನಿಂದ ನನಗೆ ಬಂದದ, ಅದರಿಂದ ನನ್ನ ಯಜ್ಞ ಆಗಾದಿ ಕಾರ್ಯಗಳು ನಡೀತಾವ, ಕೊಡಕ್ಕೆ ಬರಂಗಿಲ್ಲ, ನಾ ಬಿಡುವುದಿಲ್ಲ. ಆ ಕ್ಷತ್ರಿಯ ಸ್ವಭಾವ ಹಿಂಗೆ ಇರ್ತದೆ ರೀ, ನಾ ಬಿಡುವುದಿಲ್ಲ. ಏನು ಮಾಡ್ತಿ ಮಾಡು. ಆಕಳ ಹಿಡಿದು ಜಗ್ಗಕ್ಕೆ ಹೋದ, ಆಕಳ ಮೈ ತುಂಬ ಏನು ಕೂದಲಿದ್ದಲ್ಲ ಅಷ್ಟು ಶೈನ್ಯ ಹೊರಗೆ ಬತ್ರಿ. ಆಕಳ ಅಂಬಾ ಅಂತ ಮತ್ತು ಸ್ವಾಮಿಗಳು ವಶಿಷ್ಠ ಅಂದರು, ನಾನು ಪ್ರತಿಕಾರ ಮಾಡಕ್ಕೆ ಬರಂಗಿಲ್ಲ, ನಾನು ಸನ್ಯಾಸಿ, ನಿನ್ನನ್ನು ನೀನೇ ರಕ್ಷಣೆ ಮಾಡ್ಕೋಬೇಕು ತಾಯಿ ಅಲ್ರಿ. ಆವಾಗ
ಸಾವಿರಾರು ಸೈನಿಕರು ಹೊರಗೆ ಬಂದರು. ಅವನ ಸೈನಿಕರು ಇವನ ಸೈನಿಕರು ಯುದ್ಧ ಆಯ್ತು. ಅವನ ಸೈನಿಕರು ಸತ್ತರು. ಒಬ್ಬನ ಉಳ್ದ ವಿಶ್ವಾಮಿತ್ರ. ಅವ ಅಂದ, ಈ ಸ್ವಾಮಿನ ಕೊಂದ್ಬಿಡು ತಡಿಯು ಅನ್ನೋ. ಬ್ರಹ್ಮಾಸ್ತ್ರ ಖುಷಿಯಾಗಂಗಿಲ್ಲ ಅದು. ಬ್ರಹ್ಮಾಸ್ತ್ರ ಅಂದ್ರೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಇವರು ಅಹಿಂಸಾ ಪ್ರಿಯರು, ಸನ್ಯಾಸಿಗಳು ಪ್ರತಿಕಾರ ಮಾಡಂಗಿಲ್ಲ. ಏನು ಮಾಡಿದೆ, ಬ್ರಹ್ಮಾಸ್ತ್ರ ಉಳ್ಕೊಂತ ಬೆಂಕಿ ಉಳ್ಕೊಂತ ಬಂತು. ಏನು ಮಾಡಿಲ್ಲ ಅವರು, ತಮ್ಮ ಯೋಗ ದಂಡವನ್ನು ಮುಂದೆ ಹಿಡಿದ್ರು. ಆ ಯೋಗ ದಂಡದೊಳಗೆ ಬಂದು ಅದೆಲ್ಲ ಐಕ್ಯ ಆಯ್ತು. ನೀರಾಗ ಬೆಂಕಿ ಬಿದ್ದಂಗೆ ಚಾಯ್ ಚಾಯ್ ಚಾಯ್. ಆವಾಗ ಆಶ್ಚರ್ಯ ಆಯ್ತು ನೋಡ್ರಿ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮಬಲಂ ಬಲಂ. ಮುರಿದೋಗದ ಏನು ಬಾಣ ಬಿಲ್ಲ. ಈ ಒಂದು ಯೋಗ ದಂಡ ನನ್ನ ಬ್ರಹ್ಮಾಸ್ತ್ರವನ್ನೇ ನುಂಗಿ ನೀರು ಕುಡಿತ ಅಂದ ಬಳಿಕ ನಾನು ಬ್ರಹ್ಮಸ್ಯ ಆಗಬೇಕು. ಕೆದ್ದು ನೋಡ್ರಿ ಹಠ ಬತ್ತ. ಹಠ ಬಿತ್ತು. ಇವ ಹೋಗಿ ತಪಸ್ಸಿಕ್ಕಂತ ತಪಸ್ಸು ಘೋರ ಮಾಡಿದ. ಇನ್ನೇನು ಸ್ವಲ್ಪಾಗ ಇವಾಗ ಇಂದ್ರ ಪದವಿ ಬರಬೇಕಾಗಿತ್ತು. ಇಂದ್ರನಿಗೆ ಸಂಕಟ ಆಯ್ತು. ಇನ್ನು ನನ್ನ ಕುರ್ಚಿಗೆ ಬಂದ್ಗಿಂದ ಕುರ್ಚಿ ಅಲ್ಲಿಂದ ಶುರು ಆಯ್ತು ಇದು. ನೀವು ಇನ್ನಂತ ತಪಸ್ ಮಾಡಿದ್ರೆ ನಾ ಇಳಿಬೇಕು, ಅವಂಗೊಂದು ಇಂದ್ರ ಹಾಕ್ತಾನು. ಆವಾಗ ಮೇನಿಕೆ ಅಂತ ಕಳಿಸಿದ, ಹೋಗು ಅವನ ಭಂಗ ಮಾಡು, ತಪಸ್ಸನ್ನು ಭಂಗ ಮಾಡು. ಅವಾಗೇನು ಥೈ ಕುಣ್ಯಾಕ ಹತ್ತೇಳು, ಕೈಯೇ ಹಿಡಿದು ಹೋಗಿ ಏನು ಕಣ್ಣು ತೆರೆದ ಮುಚ್ಚಲಿಲ್ಲ ಮುಂದೆ. ಪ್ರಪಂಚ ಮಾಡಿದ. ಒಂದು ಹೆಣ್ಣು ಮಗು ಹುಟ್ಟಿತು. ಅದು ನನ್ನ ಕೆಲಸ ಮುಗೀತು ಅಂತೇಳಿ ಆ ಹೆಣ್ಣು ಮಗನ ಮುಂದಿಟ್ಟು ಆಕೆ ಹೋದಳು. ಯಾಕಾದ ನನ್ನ ಕೆಲಸ ಮುಗೀತು, ನೀನು ತಪಸ್ಸು ಭಂಗ ಮಾಡೋ ಸಲುವಾಗಿ ಬಂದಿದ್ದೆ. ಅವನು ಈ ದೇವತೆಗಳು ಎಷ್ಟು ಇದದಾರಪ್ಪ. ನೀವೆಲ್ಲ ಬಿಟ್ಟು ಬರ್ಬೇಕಾದ್ರೆ ನಿಮಗೂ ರಗಡ ಆಗಿರ್ಬೇಕು. ಅಜ್ಜಿ ಮೊಮ್ಮಗ ಬಂದಿರ್ಬೇಕು. ಏನು ಅವಂದ ಇದು ಹೋಗ್ಲಿ. ಈ ದೇವತೆಗಳನ್ನ ಈ ಮೋಸ ಮಾಡಿರಂತೆ ಮತ್ತೊಂದು ಕಡೆ ತಪಸ್ಸಿ ಕೂತ. ಎರಡನೇ ಸಲ ಅಲ್ಲಿ ಏನಾಗಿತ್ತು ಅಂದ್ರೆ, ತ್ರಿಶಂಕುತ್ ಒಬ್ಬ ರಾಜ, ಅವ ವಶಿಷ್ಠರ ಶಿಷ್ಯ ರೀ. ವಶಿಷ್ಠರ ಶಿಷ್ಯ ಅವ ವಶಿಷ್ಠರನ್ನ ಕೇಳ್ದ, ನಾ ಶರೀರ ಸಹಿತ ಸ್ವರ್ಗಕ್ಕೆ ಹೋಗಬೇಕು ಗುರುಗಳೇ, ನನಗೆ ಶರೀರ ಸಹಿತ ಸ್ವರ್ಗಕ್ಕೆ ಹೋಗೋಂಗೆ ಮಾಡ್ರಿ. ಅದಾಗದಿಲ್ಲಪ್ಪ ಅಂದ್ರೆ ಅವರು. ಆಗೋದ್ರ ಅಂದ್ರೆ ಮಾರಿ ಸಾಂಗ್ ಮಾಡ್ಕೊಂಡು ಹೊಂಟಿದ್ದ. ವಿಶ್ವಾಮಿತ್ರ ಆಶ್ರಮ ಬತ್ತು ನೋಡ್ರಿ. ಹೋದ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಾರು ನೀನು? ನಾ ವಶಿಷ್ಠರ ಶಿಷ್ಯ. ಅವನ ಶಿಷ್ಯ. ಏನು ಬೇಕಾಯ್ತು ನಿನಗಂದ? ನಾ ಶರೀರ ಸಹಿತ ಸ್ವರ್ಗಕ್ಕೆ ಹೋಗ್ಬೇಕು. ಕೊಂಡ್ರಿಲ್ಲ ಅಂದವ. ಆ ವಶಿಷ್ಠಿಗೆ ಆಗೋದಿಲ್ಲತ್ತೆ, ಎಲ್ಲರಿಗೂ ಆಗೋದಿಲ್ಲ. ಕೊಂಡ್ರಲ್ಲಿ ಏನು ತನ್ನ ತಪಸ್ಸಿನ ಫಲವನ್ನೆಲ್ಲ ಧಾರೆ ಏರದ. ಮೊದಲ ಅಕ್ಕಿ ಸಲುವಾಗಿ ಧಾರೆ ಎರೆದದ್ದ, ಈಗ ಇವನ ಸಲ ಧಾರೆ ಎರದ. ನಾನು ತಪಸ್ಸಿನ ಫಲವೆಲ್ಲ ಕೊಡ್ತಾ ಇದ್ದೇನೆ, ಇವು ಸ್ವರ್ಗಕ್ಕೆ ಹೋಗಲಿ ಅಂತ ಮ್ಯಾಲಕ್ಕೆ ಹೋದ. ಸ್ವರ್ಗದವರು ಇವನ ಇಟ್ಕೊಂಡಿಲ್ಲ. ನೀ ಗುರುದ್ರೋಹಿ ಇರಿ, ವಶಿಷ್ಠರನ್ನ ದ್ರೋಹ ಮಾಡಿದಿ, ಒಳಗೆ ಬರಬೇಡ. ಕೆಳಗೆ ಬೀಳಕ್ಕೆ ಹಚ್ಚಿದ. ತ್ರಿಶಂಕು ಸ್ವರ್ಗ ಅಂತ ಗೊತ್ತೈತೆ. ತ್ರಿಶಂಕು ಅವ ಅಲ್ಲೇ ಒದರಾಕೈತ. ವಿಶ್ವಾಮಿತ್ರರೇ ನನಗೆ ಸ್ವರ್ಗದಾಗ ತಗೋವಲ್ರು. ಅವಂದ ಅಲ್ಲೇ ನೀಲ್ಲ ನಿನಗೊಂದು ಸ್ವರ್ಗನ ಬೇರೆ ಮಾಡ್ತಾನ. ಒಂದು ಪ್ರತಿಷ್ಠಿ ರೀ. ಮತ್ತೆ ತಪಸ್ಸು ಹಾಳಾತ್. 2 ಸಲ ಹಾಳಾತ್ ನೋಡಿ. ಆಯಿತು, ಅವ ಅಲ್ಲಿ ಅದ ಸ್ವರ್ಗದಾಗ ಅದಾನ ತಿನ್ನು. ಯಾರು? ತ್ರಿಶಂಕು. ಯಾರು? ವಿಶ್ವಾಮಿತ್ರ ಮಾಡಿದ ಸ್ವರ್ಗ. ಮತ್ತೆ
ಕೆಲಸ ತಪಸ್ಸು ಕೂತ ಏಸು ಸಲ ಎರಡು ಸಲ ಹೋತು. ಒಬ್ಬ ಹುಡುಗನ್ನ ರಾಜ ಯಜ್ಞ ಪಶು ಮಾಡ್ಬೇಕಂತೆ. ಯಾಕೆ ಅದು ಯಜ್ಞದೊಳಗೆ ಆ ಕುದುರೆಯನ್ನು ಬಿಟ್ಟಿದ್ದ, ಕುದುರೆ ಸಿಕ್ಕಿದ್ದಿಲ್ಲ. ಕುದುರೆ ಬದಲು ಒಂದು ಬ್ರಾಹ್ಮಣ ಕುಮಾರನನ್ನು ವಧ ಮಾಡಬೇಕಲ್ಲಿ. ಕುದುರೆ ವಧ ಮಾಡೋದು ಬದಲು ಬ್ರಾಹ್ಮಣ ಕುಮಾರನ ಒಬ್ಬ ಹುಡುಗನ ಹಿಡ್ಕೊಂಡು ಬರ್ರಿ ಅಂದರು. ಅವು ಗಂಡ ಎತ್ತಿ 3 ಮಕ್ಕಳಿದ್ದು. ಹಿರೇ ಮಗನ ಅಪ್ಪ ಕೊಡುದಿಲ್ಲ ಅಂದ, ಸಣ್ಣ ಮಗನ ಅವ್ವ ಕೊಡುದಿಲ್ಲ ಅಂದಳು. ಇದು ನಡಬರ್ಕಿಂದ್ರಿ ತಗೋ ರೊಕ್ಕ, ಇದನ್ನು ಕೊಡ್ರಿ ಅಂದ್ರೆ ಅವರು ರೊಕ್ಕ ತೊಗೊಂಡ್ರು. ಅಂದು ಕಟ್ಕೊಂಡು ಹೊಂಟ್ರು ಹುಡುಗನ. ಅವ ಇನ್ನು ಓದ್ ನಾನು ಕಡಿತಾರೆ, ಆಹುತಿ ಕೊಡ್ತಾರೆ. ಹತ್ಕೋತ ರಥದೊಳಗೆ ಹೊಂಟಿತ್ತು. ವಿಶ್ವಾಮಿತ್ರನ ಆಶ್ರಮ ಬಂದ ಕೂಡಲೇ ಹುಡುಗ ಜಿಗದರಿ ಓಡೋಗಿ ಸಾಷ್ಟಾಂಗ ನಮಸ್ಕಾರ. ಯಾಕಂದವ, ಏನ್ರಿ ನನ್ನ ಯಜ್ಞದ ಪಶು ಮಾಡಕ್ಕೆ ಎತ್ಕೊಂಡು ಹೊಂಟಾರ, ದಯವಿಟ್ಟು ನನಗೆ ಆ ಯಜ್ಞಕ್ಕೆ ಆ ಸಾಕ್ಷಾತ್ ಪರಮಾತ್ಮ ಬಂದು ಪೂರ್ತಿ ಮಾಡುವಂಗೆ ಮಾಡ್ರಿ ಕೊಂಡ್ರಲಿ ಅಂದವ. 3 ಸಲ ತಪಸ್ಸನ್ನು ಧಾರೆ ಹೇಳ್ದ ಏನ್ರಿ. ಆವಾಗ ಹುಡುಗನ್ನ ಇಲ್ಲದನ ರಾಜ ಅಂದ, ಆ ಹುಡುಗನ್ನ ತಗೊಂಡನಿ, ನಿಮ್ಮ ಯಜ್ಞ ಸಾಂಗವಾಗಿ ಮುಗಿಯಂತೆ ನಾನು ಮಾಡ್ತಾ ಇದ್ದೇನೆ ಅಂತಂದು ತಾನೇ ಬಂದು ಯಜ್ಞವನ್ನು ಸಾಂಗ ಮಾಡಿದ. 2 ಸಲ ಆತ್ರಿ. ಇದನ್ನು ವರ್ಣನೆ ಮಾಡ್ಯಾರ DVG ಅವರು. ಏಸು ಸಲ ತಪ್ಪಗೈತೆ, ಏಸು ಸಲ ತಪ್ಪಗೈತೆ. ಏಸು ಬಣ್ಣವನ ಅಂತು. ಕೌಶಿಕಂ ಅಂದ್ರೆ ವಿಶ್ವಾಮಿತ್ರ, ಅವನ ಹೆಸರು ಮೊದಲು ಕೌಶಿಕ. ಕೌಶಿಕಂ ಬ್ರಹ್ಮರ್ಷಿ ಪದಕ ಅರ್ಹನಾದ, ಕಡೆಗೆ ಬ್ರಹ್ಮರ್ಷಿ ಆದ. ಈಗೇನಾಯ್ತು, 3 ಸಲ ಹಾಳಾತಲ್ಲ. ಪರಮಾತ್ಮ ಬಂದ ನಿನಗೆ ರಾಜರ್ಷಿ ಪದವಿ ಕೊಡ್ತೀನಿ ಹೇಳು ಅಂದ. ನಾನು ರಾಜರ್ಷಿ ಬೇಕಾಗಿಲ್ಲ, ನನಗೆ ಬ್ರಹ್ಮರ್ಷಿ ಆಗಬೇಕಾಗೈತೆ ಅಂದ ದೇವರಿಗೆ. ಅದು ವಶಿಷ್ಠನ ಅರ್ಥ ಸಾಧ್ಯ ಇಲ್ಲಪ್ಪ. ವಶಿಷ್ಠನ ಕೊಂದು ಬಿಡಬೇಕು. ಬತ್ ನೋಡ್ರಿ, ಖಡ್ಗ ತಗೊಂಡ ವಶಿಷ್ಠರ ಗುಡಿಸಲು ಹಿಂದೆ ಆಡ್ಕೊಂಡು ಕುಂತ ಅವನು ಹೊಡೆಯಬೇಕು. ಇವತ್ತು ಅವನು ಸತ್ತಂದ್ರೆ ನಾನೇ ಬ್ರಹ್ಮರ್ಷಿ. ಹಿಂಗಾಗಿತ್ತು. ಗಂಡ ಹೆತ್ತಿ ಮಾತಾಡಕತ್ತಿದ್ರು. ಅರುಂಧತಿ, ವಶಿಷ್ಠನ ಹೆಂಡತಿ ಅರುಂಧತಿ. ಹೊಸದಾಗಿ ಗಂಡ ಹೆಂಡತಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಇವ್ರೇನು ನೋಡ್ತಾರೋ ನನಗೂ ಗೊತ್ತಿಲ್ಲ ಅಲ್ರಿ. ಅರುಂಧತಿಗೆ ಕೇಳಿದಳು ವಶಿಷ್ಠರನ್ನ, ಪತಿಯನ್ನ, ಈ ಜಗತ್ತಿನಾಗ ಅತ್ಯಂತ ಶ್ರೇಷ್ಠ ತಪಸ್ವಿಗಳು ಯಾರದಾರು? ಅನುಕೂಲ ವಶಿಷ್ಠರು, ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ತಪಸ್ವಿ ವಿಶ್ವಾಮಿತ್ರರ. ಮತ್ತು ನೀವು ಯಾಕೆ ಅವಾಗ ಬ್ರಹ್ಮರ್ಷಿ ಅನ್ವಲ್ರಿ? ಶ್ರೇಷ್ಠ ತಪಸ್ವಿದಾನ ಬ್ರಹ್ಮರ್ಷಿ ಯಾಕೆ ಅದ ರೀ? ಅವನು ಇನ್ನೂ ಕ್ಷತ್ರಿಯ ಸ್ವಭಾವದ, ಕ್ಷತ್ರಿಯ ಸ್ವಭಾವ ಗೊತ್ತಾಯ್ತಲ್ಲ. ಖಡ್ಗ ತಗೊಂಡು ಹಿಂದಿರ್ತಾನಲ್ಲ, ಆ ಕ್ಷತ್ರಿಯ ಸ್ವಭಾವ ಹೋತಂದ್ರೆ ಬ್ರಹ್ಮರ್ಷಿ ಆಗತ್ತೆ ಇರ್ತಾರೆ ಅಂದ್ಕೊಂಡು ಖಡ್ಗ ಕೆಳಗೆ ಹೋಗದವನ ಹೋಗಿ ವಶಿಷ್ಠರು ಸಾಕ್ಷಾತ್ ನಮಸ್ಕಾರ ಹಾಕಿದ. ಹೇಳು ಬ್ರಹ್ಮರ್ಷಿ, ಹೇಳು ಬ್ರಹ್ಮರ್ಷಿ ಅಂತ ಆಶೀರ್ವಾದ ಮಾಡಿದರು. ಇಷ್ಟು ಹಠ ಬೇಕಾಕೈತಿ. ತಿಳಿತಾನೆ ಮನುಷ್ಯನಿಗೆ ಛಲ ಬೇಕು. ಛಲ ಇಲ್ಲದ್ರೆ ಏನೂ ಸಾಧಿಸ್ಲಿಕ್ಕಾಗುವುದಿಲ್ಲ ಏನ್ರಿ. ಆದ್ದರಿಂದ ತಪಸ್ಸು ಅನ್ನೋದೇನದ ಅಂತ ಕೇಳಿದ್ರೆ, ನೀವು ಮನ್ಯಾಗಿದ್ದು ತಪಸ್ಸು ಮಾಡ್ಲಾಕ ಬರ್ತದ. ನಿಮ್ಮ ಕೈ ಅಟ್ಟು ಬರ್ತಾನೆ ಅನ್ನ. ಯಾಕಂದ್ರೆ ಮತ್ತೆ ತಪಸ್ಸು ನಮ್ಮ ಶಾಮ್ ಮನೆ ಬಿಡಿಸ್ತಾವ ಯಾಂಬಲತ್ ನಿಮ್ಗೆ ಒಳಗೆ ಡವ ಹತ್ತಿರ್ಬೇಕು. ಏನು ಜರೂರು ಇಲ್ಲ. ನಿಮ್ಮ ವೇದ, ನಿಮ್ಮ ಆಶ್ರಮಕ್ಕೆ ಅನುಗುಣವಾದ ಕರ್ಮಗಳನ್ನು ನಿಷ್ಕಾಮವಾಗಿ ಆಚರಣೆ ಮಾಡ್ರಿ. ಇದೇ ತಪಸ್ಸು. ನಿಮ್ಮ ಪಾಲಿಗೆ ನೀ ಬ್ರಾಹ್ಮಣೋ, ಕ್ಷತ್ರಿಯ, ವೈಶ್ಯೋ, ಶೂದ್ರೋ, ಏನು ನೀನು ಬ್ರಹ್ಮಚಾರಿಯೋ, ಗೃಹಸ್ಥೋ, ವಾನಪ್ರಸ್ಥೋ, ಸನ್ಯಾಸಿಯೋ, ವರ್ಣ ಆಶ್ರಮಕ್ಕೆ ಅನುಗುಣವಾಗಿ ನಿಮ್ಮ ಕಾರ್ಯಗಳನ್ನು ಹೆಂಗೆ ಮಾಡೋದು? ಈಶ್ವರಾರ್ಪಣ ಬುದ್ಧಿಯಿಂದ.
ನನಗೆ ಫಲ ಬೇಕು ಅಂತ ಮಾಡಂಗಿಲ್ಲ. ಫಲವನ್ನು ಅಪೇಕ್ಷೆ ಮಾಡಲಾರ್ದ ನಿಮ್ಮ ಕರ್ತವ್ಯಗಳು ನೀವು ಮಾಡಿದ್ರಿ ಅಂದರೆ ಇದು ತಪಸ್ಸೇ. ಮಹಾಭಾರತದೊಳಗೆ ಒಂದು ಸುಂದರ ದೃಷ್ಟಾಂತ ಬರ್ತದೆ. ಜಾಜಿಲ ಮಹರ್ಷಿ ಅಂತ ಹೋಗ್ಯಾನ. ಜಾಜಿಲ ಮಹರ್ಷಿ ತಪಸ್ಸು ಮಾಡಿದ್ದವ. ಎಷ್ಟು ವರ್ಷ ತಪಸ್ಸು ಮಾಡಿದ ಅಂದ್ರೆ ಅವನ ಜಟ ಮುಕ್ಕುಟದೊಳಗೆ ಒಂದು ಗಿಳಿ ಬಂದ ಇಲ್ಲಿ ಗೂಡು ಕಟ್ಟಿ ತತ್ತಿ ಇಟ್ಟು ಗಿಳಿ ಹಾರಿ ಹೋಗಿತ್ತು, ಮರಿನೂ ಹಾರಿ ಹೋಗಿತ್ತು. ನೋಡ್ರಿ, ನನಗೆ ಕೂತ್ರು ನಾವು ಸಹನ ಆಗೋದಿಲ್ಲ. ಎಷ್ಟು ಛಲದಿಂದ ಮಾಡಿದ್ದು ಗೊತ್ತೇನ್ರಿ. ಆಯಿತು, ತಪಸ್ಸಾದ ಅವನು ಬಹಿರ್ಮುಖ ಆತ. ಬಹಿರ್ಮುಖ ಆದಾಗ ಪ್ರಾಣ ಅನ್ನ ಬೇಡ್ತದೆ. ತಪಸ್ಸುಗಳೆಲ್ಲ ಏನು ಮಾಡ್ತಾರೆ, ಪ್ರಾಣವನ್ನು ಅಲ್ಲಿ ತಲೆಯಾಗಿಟ್ಟಿರ್ತಾರೆ. ಉಸಿರಾಟ ಬಂದಿರ್ತೈತಿ. ಉಸಿರಾಟ ಚಾಲು ಆತ, ರೊಟ್ಟಿ ಆತೈತಿ. ಪ್ರಾಣಕ್ಕೆ ಹಸಿವೆ ಆಕತ್ರಿ, ನಿಮಗಲ್ಲ. ನನಗೆ ಹಸಿವೆ ಆಗೈತೆ, ನಿನಗಲ್ಲೋ ತಮ್ಮ, ಪ್ರಾಣಕ್ಕೆ ಹಸಿವೆ ಆಕೈತಿ. ಅದು ಎಚ್ಚರ ಆದಾಗ ಆ ಕಾಡಿ ತಿರುಗಾಡಿದ, ಹಸು ಆತ. ಇನ್ನು ಅಲ್ಲೇ ಭಿಕ್ಷಕ್ಕೆ ಹೋಗ್ಬೇಕಂತೇಳಿ ಒಂದು ಪತಿವ್ರತ ಹೆಣ್ಮಗಳ ಮನೆ ಮುಂದೆ ಹೋಗಿ ಭಿಕ್ಷಾಂದೇಹಿ. ಅದ್ರ ಅಷ್ಟರೊಳಗಾಗಿ ಏನಾಗಿತ್ತು ಅಂತಂದ್ರೆ, ಗಿಡದ ಕೆಳಗೆ ಕೂತಿದ್ದಲ್ಲ, ಒಂದು ಕಾಗಿ ಕಾ 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 ಅಂತ ಅವನಿಗೆ ಪೀಡಿಸ್ಲಾಕೈತಿತ್ತು. ಇವ್ ಕಣ್ಣು ಮುಚ್ಚಿತ್ತ, ಅದು ಕಾ ಕಾ ಆತಿತ್ತು. ಸಟ್ಟಿಲಿ ನೋಡಿದ, ಸುಟ್ಕೊಂಡು ಸತ್ತು ಹೋಗ್ತಾರೆ. ಅದು ತಪಸ್ವ ಸಿದ್ಧಿ ಆಗೈತಿ ಅಂತ ಅಹಂಕಾರ ಬಂತು ಅಲ್ರಿ. ಅಹಂಕಾರ ಬಂತು. ಭಿಕ್ಷಕ್ಕೆ ಹೋದ, ಪತಿವ್ರತ ಮನಿ ಮುಂದೆ ನಿಂತ, ಭಿಕ್ಷಾಂದೇಹಿ. ಅದೇ ಟೈಮ್ಗೆ ಆಕೆ ಪತಿ ಬಂದ, ನನಗೆ ಹಸುವಾಗೈತಿ ಊಟಕ್ಕೆ ಕೊಡ ಅಂದ. ಬಾಗಲ್ದಾಗ ಎತ್ತಿ ಮನೆಯೊಳಗೆ ಪತಿ. ಮೊದಲು ಎತ್ತಿಗೆ ಭಿಕ್ಷಾ ನೀಡಬೇಕು ಏನು, ಮೊದಲು ಪತಿಗೆ ಸಮಾಧಾನ ಮಾಡಬೇಕು. ಯಾಕೆಂದ್ರು ನಾನು ಪತಿವ್ರತೆ, ನನಗೆ ಪತಿಯೇ ಪ್ರಾಣ, ಅವನೇ ದೇವರು. ಅವನೇನು ಆಮೇಲೆ ಸಾಧುಗೆ ಸನ್ಯಾಸಿಗೆ ಭಿಕ್ಷಾ. ಪತಿಗೆ ಊಟಕ್ಕೆ ಮಾಡಿ ನೀಡೋದ್ರೊಳಗೆ ಸ್ವಲ್ಪ ಲೇಟ್ ಆತಲ್ಲ. ಇಲ್ಲೇ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ಆ ಸುಟ್ಟಿಗೆ ನಿಂತಿದ್ದ ಬಾಗಲ್ದಾಗ ಬಂದಳು, ಭಿಕ್ಷಾ ತಗೊಂಡ. ಏನು ತಿಳ್ಕೊಂಡಿದ್ದೀನಿ ನಾನು, ನಿನ್ನ ನೋಡಿದ್ರೆ ಸುಟ್ಕೊಂಡು ಸತ್ತು ಹೋಗ್ತಿ ಅಂದ. ಆಕೆ ಅಂದಳು, ನಾನು ನಿನ್ನ ಕಣ್ಣಿಲಾಗ ಸುಟ್ಕೊಂಡು ಸಾಯಕ ನಾನು ಗಿಡಾಗಿನ ಕಾಗೆಲ್ಲೋ ತಮ್ಮ ಅಂದಳು ಆಕೆ. ಅವ ಅಂದ, ನಿನಗೆ ಹೆಂಗೆ ಗೊತ್ತಾತು ಅಂದವ. ನಾ ಕಾಗಿ ಕೊಂದದ್ದು ನಿನಗೆ ಹೆಂಗೆ ಗೊತ್ತಾತು ಅಂದ್ರೆ, ನಾನು ಪರಮ ಪತಿವ್ರತೆ. ನನ್ನ ಧರ್ಮವನ್ನು ನಾನು ಸದಾಕಾಲ ಮಾಡಿಕೊಂಡು ಬಂದಿರುವುದರಿಂದ ಎಲ್ಲಿ ಏನಾಕೈತೆ ಅನ್ನೋದು ನನಗೆ ತಿಳಿಯೋ ಸಾಮರ್ಥ್ಯ ಅವ. ಅಯ್ಯೋ ಯಪ್ಪ, ನಾ ಸುಮ್ಮನೆ 14 ವರ್ಷ ಕೂತ್ನಲ್ಲ ಅಲ್ಲಿ ಎಲ್ಲ ಬಿಟ್ಟು ಮನೆಯಾಗಿದ್ದ ಈಕೆಲ್ಲ ಇಟ್ಟ ತಿಳ್ಕೊಂಡಳ. ಅಂದ ಬಳಿಕ ನಿನಗೆ ಇನ್ನೂ ತಪಸ್ಸಿನ ಬಗ್ಗೆ ಗೊತ್ತಾಗಬೇಕಾಯ್ತಂದ್ರೆ ಕಾಶಾಗ ಧರ್ಮವ್ಯಾಧಿ ಅಂತದಾನ, ಧರ್ಮವ್ಯಾಧ. ಅಲ್ಲಿ ಹೋಗಿ ಭಿಕ್ಷಾ ಅವ್ರಿಗೆ ಕೇಳು ತಪಸ್ಸಿನ ಬಗ್ಗೆ. ಅಲ್ಲಿ ಹೋದ. ಅವ ಅಂಗಡಿ ಇಟ್ಟಿದ್ದ, ಎಲ್ಲ ಗಿರಾಕಿ ಮುಗಿದ ಬಳಿಕ ಅವು ನೋಡಿ, ಎಲ್ರಿ ಜಾಜಿಲ್ ಮಹರ್ಷಿಗಳೇ, ಆ ಹೆಣ್ಮಗಳು ನನ್ನ ಕಡೆ ಕಳಿಸಿಳೇನ ಅಂದವ. ಅಯ್ಯವನ, ನೀವು ಹೆಂಗಪ್ಪ, ನೀ ಹೆಂಗಪ್ಪ? ನಾನು ಹೆಣ್ಮಕ್ಳು ಕಳಿಸಿದ್ದು ನಿನಗೆ ಹೆಂಗೆ ಗೊತ್ತಾಯ್ತು? ಬರೀ ಮನೆಗೆ ಹೋಗೋಣ ನಮ್ಮವ. ಮನೆಗೆ ಕರ್ಕೊಂಡು ಹೋದ. ತಾಯಿ ತಂದೆಗಳನ್ನು ತೊಟ್ಟಲ್ದಾಗ ಕೊಂಡಿಸಿ ತೂಗ್ತಿದ್ದವ. ನನ್ನ ದೇವರು ಇವೇ, ಇದು ಕಾಶಿ, ಇದು ರಾಮೇಶ್ವರ ಅಲ್ರಿ. ನೀವೆಲ್ಲ ಖರ್ಚು ಮಾಡಿ ಹೊಕ್ಕಿರಿ ಬಿಡ್ರಿ, ನಮ್ಗೆ ಗೊತ್ತೈತಿ. ನೀವೇನು ತಾಯಿ ತಂದೆ ಕಾಶಿ ರಾಮೇಶ್ವರ ಅಂದಿದ್ರೆ
ಅಲ್ಲಿ ಹೋಗಿ ಉಗುಳ ನೆಗಡಿ ತೊಗೊಂಡು ನೀವು ಯಾಕೆ ಬರ್ತಿದ್ರಿ? ಮತ್ತೆ ನೀವು ಅಲ್ಲಿ ಹೋಗಿ ಬಂದದೇನು ಉಗುಳ ನೆಗಡಿ? ಅಲ್ಲಿ ರಾಮ ಮಂದಿರಕ್ಕೆ ಹೋಗಿದ್ದೀವಿ ರೀ, ಬಂದು 3 ತಿಂಗಳು ಮಕ್ಕೊಂಡಿವ್ರಿ ಮನಕ. ಮನ್ಯಾಗಿನ ದೇವರ ಬಿಟ್ಟು ನಾಚಿಕೆ ಆಯ್ತಿಲ್ಲ ನಿನಗೆ? ಅವ ಅಂದ, ಈ ತಾಯಿ ತಂದೆ ದೇವರಂತ ನಾನು ಸೇವಾ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರವಾಗಿ ನನಗೆ ನೀವು ಏನು ಮಾಡಿರಿ ಅದೆಲ್ಲ ಗೊತ್ತಾಗ್ಯದ ಅಂದವ. ಇನ್ನೂ ನಿಮಗೆ ಬೇಕಾಗಿತ್ತು ಅಂದ್ರೆ ನಾನು ಹತ್ತಕ್ಕೊಂದು ಗಿಳಿ ಸಾಕಿದ್ದೇನೆ, ಆ ಗಿಳಿ ನಿಮಗೆ ಹೇಳ್ತದ. ಆ ಗಿಳಿ ಎಲ್ಲಿದು ಅಂತ ಕೇಳಿದ್ರಿ, ನೀವು ತಪಸ್ಸಿಗೆ ಕೂತಾಗ ಗಿಳಿ ಬಂದು ಗೂಡು ಕಟ್ಟಿ ಮರಿ ಹಾಕಿ ಏನು ಹಾರೋಗಿತ್ತಲ್ಲ, ಆ ಮರಿಯನ್ನು ನಾ ಜೋಪಾನ ಮಾಡೇನಿ, ಅದು ನಿನಗೆ ಹೇಳ್ತತೆ ಅಂದವ. ಕೈ ಮುಗಿ. ಅಯ್ಯೋ, ನನ್ನ ತಲೆ ಮ್ಯಾಗ ಹುಟ್ಟಿದ್ದು ಗಿಳಿಗೆ ನಾನು ಕೈ ಮುಗಿ ಹೇಳ್ತತಿ. ತಪಸ್ಸಿನ ಬಗ್ಗೆ ಹೇಳ್ತ ಕೇಳು. ಗಿಳಿರಾಯ ತಪಸ್ಸಿನ ಬಗ್ಗೆ ಏನು ಹೇಳು ನನಗೆ. ಅದೊಂದು ಶ್ಲೋಕ ಹೇಳ್ತು. ವಣೇಪಿ ದೋಷ ಪ್ರಭವಂತಿ ರಾಗಿನಾಂ ಗ್ರಹೇಪಿ ಪಂಚೇಂದ್ರಿಯ ನಿಗ್ರಹಸ್ತಪಃ ಅಕುತ್ಸಿತ ಕರ್ಮಣಿ ಯಃ ಪ್ರವರ್ತತೆ ನಿವೃತ್ತರಾಗಸ್ಯ ಗ್ರಹಂ ತಪೋವನಂ. ನಿವೃತ್ತರಾಗಸ್ಯ ಗ್ರಹಂ ತಪೋವನ್. ಮನಸ್ಸು ಮನೆಯೇ ತಪೋವನ ಆಗ್ತದೆ. ವನೇಪಿ ದೋಷ ಪ್ರಭವಂತಿ ರಾಗಿನಾಂ. ವನದೊಳಗಿದ್ದರೂ ಕೂಡ ರಾಗದ್ವೇಷಗಳಿಂದ ಕೂಡಿಕೊಂಡಿತ್ತು ಅಂದ್ರೆ ತಪಸ್ಸು ಅಲ್ಲ. ವನೇಪಿ ದೋಷ ಪ್ರಭವಂತಿ ರಾಗಿನಾಂ ಗ್ರಹೇಪಿ ಪಂಚೇಂದ್ರಿಯ ನಿಗ್ರಹಸ್ತಪಃ. ನೀ ಮನ್ಯಾಗ ಇರು, ನಿನ್ನ ಇಂದ್ರಿಯಗಳನ್ನು ನೀನು ನಿಗ್ರಹ ಮಾಡಿದಿ ಅಂತಂದರೆ ಎಷ್ಟು ಕಠಿಣ ಐತಿ ಗೊತ್ತೇನ್ರಿ? ಮನ್ಯಾಗಿದ್ದದ್ದು ನಿಗ್ರಹ ಮಾಡೋದು ಏನ್ರಿ? ಒಳಗೆ ಕಾಮಣ್ಣ ಕ್ರೋಧಣ್ಣ ಒಳಗೆ ಪಂಚಿಯಾಗಿ ಕೂತಿರ್ತಾರೆ. ಯಾದ್ದ ಅಲ್ರಿ, ಇದನ್ನು ಅಲ್ಲೇ ಹಿಚಿ ಕೊಲ್ಬೇಕು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಗ್ರಹಪಿ ಪಂಚೇಂದ್ರಿಯ ನಿಗ್ರಹಸ್ತಪಃ ಅಕುತ್ಸಿತ ಕರ್ಮನೇ. ಮಾಡಬಾರದ ಕರ್ಮಗಳನ್ನು ಮಾಡಲಾರದೆ ಏನ್ರಿ? ನೀನು ಮನೆಯೊಳಗೆ ಎದ್ದು ನಿನ್ನ ಇಂದ್ರಿಯಗಳ ನಿಗ್ರಹ ಮಾಡಿದ್ದೆ ಅಂದ್ರೆ ನಿನ್ನ ಮನೆಯೇ ತಪೋವನ, ನಿನ್ನ ಮನೆಯೇ ತಪೋವನ ಆಗ್ತದಪ್ಪ. ಅದಕ್ಕೋಸ್ಕರವಾಗಿ ಗಿಡಿ ಕೈ ಮುಗಿದು ಅವ್ರ ಮನೆಗೆ ಹೋಗುತ್ತ, ನೀವು ನಿಮ್ಮ ಮನೆಗೆ ಹೋಗ್ರಿ, ನಾವು ನಮ್ಮ ರೂಮಿಗೆ ಹೋಗ್ತೀವಿ. ಸದ್ಗುರುನಾಥ ಮಹಾರಾಜಕ್ಕೆ